ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿದ್ಯಾ ಸಾಧಾರಣ ಕಾಲದ 13ನೆಯ ವಾರ, ಜುಲೈ 2, 2024, ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 23ರಿಂದ 27ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ದೋಣಿಯನ್ನು ಹತ್ತಿದರು. ಶಿಷ್ಯರೂ ಹತ್ತಿ ಅವರ ಸಂಗಡ ಹೋದರು. ಇದ್ದಕ್ಕಿದ್ದ ಹಾಗೆ ಸರೋವರದಲ್ಲಿ ರಭಸವಾದ ಬಿರುಗಾಳಿ ಎದ್ದಿತು. ದೋಣಿ ಅಲೆಗಳಿಂದ ಮುಳುಗಿ ಹೋಗುವುದರಲ್ಲಿತ್ತು. ಯೇಸುವಾದರೋ ನಿದ್ರಾವಶರಾಗಿದ್ದರು. ಶಿಷ್ಯರು ಹತ್ತಿರಕ್ಕೆ ಬಂದು ಅವರನ್ನು ಎಬ್ಬಿಸಿ, ಪ್ರಭು, ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದರು. ಅದಕ್ಕೆ ಯೇಸು, ಅಲ್ಪವಿಶ್ವಾಸಿಗಳೇ, ನಿಮಗೇಕೆ ಇಷ್ಟು ಭಯ ಎಂದರು. ಅನಂತರ ಎದ್ದು ನಿಂತು ಸುಂಟರ ಗಾಳಿಯನ್ನು ಸರೋವರವನ್ನು ಗದರಿಸಿದರು. ಆಗ ವಾತಾವರಣ ಪ್ರಶಾಂತವಾಯಿತು. ಶಿಷ್ಯರು ನಿಬ್ಬೆರಗಾದರು. ಗಾಳಿಯು ಸರೋವರವು ಇವರು ಹೇಳಿದಂತೆ ಕೇಳಬೇಕಾದರೆ ಇವರೆಂತಹ ವ್ಯಕ್ತಿಯಾಗಿರಬೇಕು ಎಂದುಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೇವರು ನಮ್ಮೊಂದಿಗಿರುವಾಗ ನಾವು ಅಂಜಬೇಕಾಗಿಲ್ಲ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಯೇಸು ಹಾಗೂ ಶಿಷ್ಯರು ದೋಣಿಯಲ್ಲಿರುವಾಗ ಬಿರುಗಾಳಿಯ ಹೊಡೆತಕ್ಕೆ ಶಿಷ್ಯರು ಭಯಭ್ರಾಂತರಾಗುತ್ತಾರೆ. ಯೇಸು ಕೇಳುತ್ತಾರೆ, ನಿಮಗೇಕೆ ಇಷ್ಟು ಭಯ? ಅಲ್ಲವೇ ನಮಗೇಕೆ ಇಷ್ಟು ಭಯ, ಭೀತಿ? ಅಪನಂಬಿಕೆ, ಅವಿಶ್ವಾಸ ಹಾಗೂ ಅಸ್ಥಿರತೆಯೇ ಭಯಕ್ಕೆ ಕಾರಣ. ತಾಯಿ ತಂದೆ ಜೊತೆ ಇರುವಾಗ ಮಗುವಿಗೆ ಭಯವಿಲ್ಲ, ಅದು ನಿರಾಳ. ಪ್ರಿಯರೇ, ಅದರಂತೆಯೇ ದೇವರು ನಮ್ಮೊಂದಿಗಿರುವಾಗ ನಾವು ಅಂಜಬೇಕಾಗಿಲ್ಲ. ನಾವು ದೇವರೊಂದಿಗೆ ಸದಾ ಇರುವಂತೆ ಬಾಳಬೇಕು. ಅವರಿಂದ ದೂರವಾದಾಗ, ಪಾಪಗಳನ್ನು ಕಟ್ಟಿಕೊಂಡಾಗ ಮಾತ್ರ ಈ ಭೀತಿ, ಭಯ ಎಲ್ಲವೂ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಪ್ರೊಸೆಸುಸ್ ಮತ್ತು ಮಾರ್ಟಿನಿಯನ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಪ್ರೊಸೆಸುಸ್ ಮತ್ತು ಮಾರ್ಟಿನಿಯನ್ ಇವರಿಬ್ಬರು ಪುರಾತನ ರೋಮ್ನ ರಕ್ತಸಾಕ್ಷಿಗಳು. ಪುರಾತನ ಐತಿಹ್ಯಗಳ ಪ್ರಕಾರ ಇವರಿಬ್ಬರು ಮಾಮ್ರಟೈನ್ ಸೆರೆಮನೆಯಲ್ಲಿದ್ದ ಸಂತ ಪೇತ್ರ ಮತ್ತು ಪೌಲರನ್ನು ಕಾಯುತ್ತಿದ್ದ ಸೈನಿಕರಾಗಿದ್ದರು. ಸೆರೆಮನೆಯ ಅಧಿಕಾರಿಗಳು ಪ್ರೇಷಿತರ ಬೋಧನೆಯಿಂದ ಮನಪರಿವರ್ತನೆ ಹೊಂದಿದಾಗ ಇವರು ಸಹ ಕ್ರೈಸ್ತ ವಿಶ್ವಾಸವನ್ನು ಪಡೆದು ಸುವಾರ್ತೆಯನ್ನು ಸಾರಿದರು. ಸಂತ ಪ್ರೊಸೆಸುಸ್ ಮತ್ತು ಮಾರ್ಟಿನಿಯನ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.